ಪಲ್ಲವಿ, ಪೂಜಾನ ಹತ್ರ ಮಾತಾಡಿದ್ದು ನೀನಾ? ಹ್ಞೂ, ಪೂಜಾನ ಹತ್ರ ಸಿದ್ಧಾರ್ಥನ ವಾಯ್ಸ್ ಒಳಗೆ ಮಾತಾಡಿದ್ದೆ ನಾನು. ಹೆಂಗಾರ ಮಾಡಿ ಪೂಜಾನ ಧಾರವಾಡಕ್ಕೆ ಕರೆಸ್ಕೋಬೇಕು. ಅಲ್ಲಿಂದ ಆಕಿಗೆ ಒಂದು ಮಸ್ತ್ ಪ್ಲ್ಯಾನ್ ಕಾದೈತ್ರಿ, ಹೇಳ್ತೀನಿ. ನೀವು ಊಹಿಸ್ಕೊಳಕ್ಕೂ ಸಾಧ್ಯನೇ ಇಲ್ಲ ತಾನೆ. ಅಲ್ಲ, ನೀ ಯಾಕೆ ಸಿದ್ಧಾರ್ಥನ ವಾಯ್ಸ್ ಒಳಗೆ ಪೂಜಾನ ಹತ್ರ ಮಾತಾಡಿ ಅಕ್ಕಿನ ಕರೆಸ್ಕೊಳಕತ್ತಿ? ಹ್ಞೂ, ಒಂದು ಇಂಪಾರ್ಟೆಂಟ್ ಕೆಲಸ ಐತೆ ಆಕಿನಿಂದ, ಅದಕ್ಕೆ ಕರೆಸ್ಕೊಳಕತ್ತೀನಿ. ಹೌದಾ? ಅಲ್ಲ, ಅಕ್ಕಿನ ಕರೆಸ್ಕೊಂಡು ಏನು ಮಾಡ್ತೀಯ? ಅಲ್ಲಿ ಸಿದ್ಧಾರ್ಥ ಇರಲಿಲ್ಲ ಅಂದ್ರೆ? ಅಲ್ಲಿ ಸಿದ್ಧಾರ್ಥ ಇರಂಗಿಲ್ಲ, ಅಲ್ಲಿರೋದು ನಾವು, ಮತ್ತು ಇನ್ನೊಂದು ಬೇರೆನೇ ಇರ್ತೈತಲ್ಲಿ. ಹೀಗಾಗಿ ಹೆಂಗಾರ ಮಾಡಿ ಸಿಂಚನ ಅಂತ ಸಿದ್ಧಾರ್ಥನು ಮದುವೆ ಆಗ್ಬೇಕಂತಂದ್ರೆ ಪೂಜಾನ ದೂರ ಮಾಡಲೇಬೇಕು. ಅದಕ್ಕೆ ಅಕ್ಕಿಗೆ ಒಂದು ಗತಿ ಕನ್ಸಾಕ್ನ ಆಕೆನ ಕರ್ಸಾತಿದ್ದು ಇವತ್ತು. ಏನು ಮಾಡ್ತೀವಿ ಈಗ ಅಂತಾದ? ಈ ಸಲ ಏನೂ ಹೇಳಂಗಿಲ್ಲ, ಮಾಡಿ ತೋರಿಸ್ಬೇಕಾಕೈತಿ. ವೇಟ್ ಆ್ಯಂಡ್ ವಾಚ್, ಎಲ್ಲ ನಿಮ್ಗೆ ಗೊತ್ತಾಕೈತಲ್ಲ, ವೇಟ್ ಮಾಡಿರಿ. ಅಲ್ಲ ಪಲ್ಲವಿ, ಏನಾರ ಮಾಡಕ್ಕೆ ಹೋಗಿ ತಲೆ ಮೇಲೆ ಗಿಲ್ಲಿ ಮೇಲೆ ಬಂದಿರ್ತೈತೆ ನೋಡು. ಆಕೆ ಜೀವಕ್ಕೆ ಏನಾರ ಅಂದ್ರೆ ಆಕಿನ ಕಿಡ್ನ್ಯಾಪ್ ಅದು ಏನಾರ ಮಾಡತ್ತೀರ ಮತ್ತೆ? ಕಿಡ್ನ್ಯಾಪ್ ಅಲ್ಲ, ಕಿಡ್ನ್ಯಾಪ್ಗಿಂತ ಒಂದು ದೊಡ್ಡ ಪ್ಲ್ಯಾನೇ ಇದೆ. ಆಕೆ ಅವ್ರ ಮನ್ಯಾಗನೇ ಇರ್ತಾಳೆ, ಆದ್ರೆ ಎಲ್ಲ ಕೈ ಮೀರಿ ಹೋಗ್ತೈತಿ. ನೋಡುವಂತ್ರೆ ನೋಡ್ರಿ ಏನು ಮಾಡ್ತೀನಿ ಪೂಜಾಗಂತೇಳಿ. ಏನು ಮಾಡ್ತೀವಿ ಎಲ್ಲೋ ಗೊತ್ತಿಲ್ಲ, ಆದರೆ ಯಾವುದು ನಮ್ಮ ಮೇಲೆ ಬರ್ದಂಗೆ ನೋಡ್ಕೊ. ಯಾಕಂತಂದ್ರೆ ಈಗ ಅಣ್ಣಾಗ ಒಂದು ಸಲ ರೊಕ್ಕ ಹೊಡಿ ವಿಚಾರದಾಗ ನಮ್ಮ ಮೇಲೆ ಅನುಮಾನ ಬಂದು ಆಗೈತಿ. ಈಗ ಎದಕ್ಕೂ ನಮಗಿಲ್ಲ ನಮ್ಮನ್ನ. ಈಗೂ ಹಿಂಗೆ ಏನಾರ ಹೆಚ್ಚು ಕಡಿಮೆ ಅದು ಪೂಜಾನ ವಿಷಯಕ್ಕೆ ನಾವು ಹೋಗೇವೆ ಅಂತ ಗೊತ್ತಾದ್ರೆ ಬೇರೆನ ಕೆತ್ಕತಿ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ನನಗೆ ಬೇಕಾಗಿರೋದು ಈ ಮನೆ ಆಸ್ತಿ. ಅದನ್ನು ತೊಗೊಳಕ್ಕೆ ನನಗೆ ಸಿಂಚನ ಹೆಲ್ಪ್ ಮಾಡ್ತಾಳೆ. ಸಿಂಚನನ್ನ ಈ ಮನೆ ಸೊಸಿ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ಆ ಕೆಲಸ ನನಗಷ್ಟೇ ಇಂಪಾರ್ಟೆಂಟ್. ಆ ಪೂಜಾ ಗೀಜಾ ಎಲ್ಲನೂ ತಲೆ ಕೆಡ್ಸ್ಕೊಂಗಿಲ್ರಿ. ಅದಕ್ಕೆ ಈಗ ನಮಗೆ ಅಡ್ಡ ಆಗಿರೋದು ಪೂಜಾ. ನಮ್ಮ ಹಾದಿಯಿಂದ ಆಕಿನ ಸರಿಸ್ಬೇಕಾಗಿರೋದು ನಾವೇ. ಅದಕ್ಕೆ ಈ ಮಾಸ್ಟರ್ ಪ್ಲ್ಯಾನ್. ಸಿಂಚನೂ ಬರತ್ತಾಳೀಗ. ಸರಿ, ನಾ ಹೋಗಬೇಕು, ನಮ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಅಲ್ಲೊಬ್ಬರನ್ನ ಇಂಪಾರ್ಟೆಂಟ್ ವ್ಯಕ್ತಿನೂ ಬೆಟ್ ಆಗಬೇಕು. ಸರಿ, ನಾವಿನ್ನು ಬರ್ತೇವೆ. ಹಾಂ, ಬಾಯ್. ನೀ ಏನು ಮಾಡೋಕ್ಕೆ ಹೊಂಟಿಯೋ ನನಗಂತೂ ಗೊತ್ತಿಲ್ಲ, ಆದ್ರೆ ಹುಷಾರು, ಯಾವುದು ನಮ್ಮ ಮೇಲೆ ಬರ್ದಂಗೆ ನೋಡ್ಕೊ ಅಷ್ಟೆ. ಸರಿ, ನೀವು ಪದೇ ಪದೇ ಫೋನ್ ಮಾಡಿಬಿಡ್ರಿ ನಂಗೆ. ಕೆಲಸ ಮುಗಿದ್ಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಆಯಿತು. ಪೂಜಾ, ಇವತ್ತು ನಿನ್ನ ಗತಿ ಅದು ಗತಿ ರೀ. ಒಂದು 2,000 ರೂಪಾಯಿ ಕೊಡಪ್ಪ. ನಾನು ದಾಡಕ್ಕೆ ಹೋಗಿ ಒಂದು ಸೀರೆ ತೊಗೊಂಬರ್ತೇನೆ. ಶಾಂತಕದು ಅನ್ನತ್ತಾರ, ಮತ್ತು ವರಮಹಾಲಕ್ಷ್ಮಿ ಹಬ್ಬ ಬಂತು. ಈ ಕಾಲಾಗ ಪಂಚಮಂತಿನ ಉಂಡಿ ಗಿಂಡಿ ಕಟ್ಟಬೇಕು, ಟೈಮು ಸಿಗೋದಿಲ್ಲ. ಅದಕ್ಕೆ ಈಗ ಹೋಗಿ ಸೀರೆ ತಂದುಬಿಡ್ತೇನೆ. 2,000 ರೂಪಾಯಿ ಸೀರೆಗೆ? ಹೋಗ್ಲೇ, 1,000 ರೂಪಾಯಿ ಕೊಡ್ತೀನಿ, ತೊಗೊಂಬ. ಅಲ್ರಿ, 2 ಸೀರೆ ತೊಗೋಬೇಕು. ಯಾವ್ದಕ್ಲಿ? ವರಮಹಾಲಕ್ಷ್ಮಿ ಹಬ್ಬಗೆ ಒಂದು ತೊಗೊಂಬ. ಈಗ ವರಮಹಾಲಕ್ಷ್ಮಿಗೆ ಒಂದು, ಶುಕ್ರ ಗೌರಿಗೆ ಒಂದು 2 ಬೇಕು. ಹೀಗಾಗಿ 2 ತರಬೇಕು. 2,000 ರೂಪಾಯಿ ಕೊಡ್ರಿ. ಹೋಗು ಮಾರಯ್ಯ, ನನ್ನ ಕಡೆ ರೊಕ್ಕಿಲ್ಲ. ಮೊದಲ ನೋಡಿ, ಈಗ ತನಗೆ 1,000 ರೂಪಾಯಿ ಕೊಡ್ತೀನಿ, 500 ರೂಪಾಯಿ 2 ಸೀರೆ ತಂದುಬಿಡುತ್ತೆ. ಸುಳ್ಳ ತಲೆ ಕೆಡಿಸ್ಬಿಡ. ಅಯ್ಯೋ ನಾನು ತಿಂಗಳ ಒಂದು ಸೀರೆ ತೊಗೋತೀನಿ ರೀ. ವರ್ಷಕ್ಕೆ ತೊಗೊಳ್ದೆ 3 ಸೀರೆ. ವರಮಹಾಲಕ್ಷ್ಮಿಗೊಂದು, ಶುಕ್ರ ಗೌರಿಗೊಂದು, ದೀಪಾವಳಿಗೊಂದು ತೊಗೋತೀವಪ್ಪ. ಅದ್ರಾಗ ಸಣ್ಣತನ ಬೇಡ್ರಿ. ಬೇಡವ್ರಿ, ಒಂದು 2,000 ರೂಪಾಯಿ ಕೊಡ್ರಿ. ಏನು ಕಮ್ಮಿ ಸೀರೆ ಅದ ಬೇಡ. ಲೇ ಗಿರ್ಜಿ, ಈಗ ಹೆಂಗಿದ್ರು ವರಮಹಾಲಕ್ಷ್ಮಿ ಸೇಲ್ ಎಲ್ಲ ಕಡೆ ಡಿಸ್ಕೌಂಟ್ ಸೇಲ್ ಇರ್ತದೆ. ಈಗ ಬೇಕಾದಂಥ ಸೀರೆ ಸಿಗ್ತಾವೆ, ಅದ್ರಾಗ ನೋಡಿ ಚಲೋ ತೊಗೊಳು ಹೋಗು. ಅವ್ವ, ಕಾಲೇಜ್ ಐತಾ? ಅದು ಹ್ಞೂ ಒಂದು ಇಂಪಾರ್ಟೆಂಟ್ ಕೆಲಸ ಐತಿ. ಲೈಬ್ರರಿ ಬುಕ್ಸ್ ಸ್ವಲ್ಪ ವಾಪಸ್ ಕೊಡಬೇಕಿತ್ತು. ನಾನು ಸ್ವಲ್ಪ ಧಾರವಾಡಕ್ಕೆ ಹೋಗಿ ಬರ್ತೀನಿ. ಹೌದಾನ? ನಾವು ಧಾರವಾಡಕ್ಕೆ ಬರತ್ತಿದ್ದು ಮಧ್ಯಾಹ್ನ ಮೇಲೆ. ನಾನು ಸಾಂತಕ ಪಾರಕ್ಕೆ ಅದು ಬರ್ತೀವಿ. ಹಂಗಾರೆ ನೀನು ನಮ್ಮ ಜೊತೆನೇ ಬಂದ್ಬಿಡು. ಸೀರೆ ನೋಡಿ ತೊಗೊಂಡು ಒಂದೇಟು ಉಂಡಿ ಸಂತಿದು ಐತಿ ಪಂಚಮಿದ, ತೊಗೊಂಡು ಬಂದುಬಿಡೋಣಂತ. ಹೌದಾ? ಸರಿ, ನಾನು ಕೆಲಸ ಮುಗಿದ್ಮೇಲೆ ನನಗೆ ಫೋನ್ ಮಾಡ್ತೀನಿ ತಗೋ. ಹಂಗಾರೆ ಅಲ್ಲೇ ಅರವಿ ಅಂಗಡಿಗೆ ಬರ್ತೇನಂತ. ಆಯ್ತು ತಗೋ ಮಕ್ಕಳು, ಹುಷಾರು ಹೋಗಿ. ಹಾಂ, ಹ್ಞೂ ಬೇ, ನಾ ಬರಲ ಹಂಗಾರೆ? ಹ್ಞೂ ಹೋ ಬಾ. ತೆಗಿರಿ ರೊಕ್ಕ ತೆಗಿರಿ. ಏನು ಮಾರಯ್ಯ ಕಾಡ್ತಾರಲ್ಲ, ಅದು ನಿಂದು ಗೃಹಲಕ್ಷ್ಮಿ ರೊಕ್ಕ ಬರ್ತಿತ್ತಲ್ಲ, ಅದ್ರ ಅಂತ ಹೋಗ್ತಾರೋ ರೊಕ್ಕ? ಎಲ್ಲಿ ಗೃಹಲಕ್ಷ್ಮಿ ರೊಕ್ಕ ರೀ? ಹೋಗ್ರಿ, ಎಲ್ಲ ಖರ್ಚಿಗೆವು, ರೊಕ್ಕಿಲ್ಲ. ಇನ್ನೂ ಈ ತಿಂಗಳದ್ದು ಹಾಕಿಲ್ಲ. ಹಾಕಿದ್ಮೇಲೆ ಬೇಕಾದ್ರೆ ಕೊಡ್ತೇನಂತ. ನಿಮ್ಗೆ 2,000 ರೂಪಾಯಿ ಕೊಡ್ರಿ. ಏನು ಕಾಡ್ತಾರೋ ಮಾರಯ್ಯ ಆತಾಗ ಇರುವ ಒಂದು 4,000 ರೂಪಾಯಿ ಖರ್ಚಿಗೆ. ಏನು ಅದು? ಆತು ತಗೋ, ಕೊಡ್ತೇನೆ ಹೋಗು. ಓಹ್, ನಮ್ಮ ಮೀನಾಕ್ಷಿ ಮತ್ತೇನು ಯೋಚನೆ ಮಾಡ್ಕೊಂಡು ಕುಂತಾಳ. ಆಕೆ ಸಮಸ್ಯೆಗೆಲ್ಲ ಊಣ ಪರಿಹಾರ ಹುಡುಕಿ ಕೊಡ್ಬೇಕು. ನಿಂದ
ಹಾದಿ ಕಾಯ್ತೀನಿ ನೋಡ. ಅಯ್ಯೋ ನಂದ ಹಾದಿ ಕಾಯ್ತಿದ್ದೆ ಅಂಥದ್ದೇನತ್ತ? ಓ ರೊಕ್ಕ ಎಲ್ಲ ರೆಡಿ ಮಾಡಿದ್ದೇನೆ, ಬಳಿ ತರಕ್ಕೆ ಹೋಗ್ಬೇಕಿತ್ತ, ಅದಕ್ಕೆ ನಾನು ಕೇಳಬೇಕಿತ್ತ. ಹನಿ ಬಾರ್ ಗಣಿ ಚೌತಿ, ರೊಕ್ಕ ರೆಡಿ ಮಾಡೋದಲ್ಲ. ನನ್ನ ಗಂಡ ರೊಕ್ಕ ಕೇಳಿದ್ರೆ ಚಪ್ಪಲ್ಲಿ ಹೊಡಿತೀನಂದ. ಓ ಹಂಗನ್ನ ಆತು ಬಿಡು, ನೀನು ಏನು ಸಾಧಿಸೋಕ್ಕಾಗಂಗಿಲ್ಲ. ಇಲ್ಲೇ ಮಕ್ಕಳ ಮುಕ್ಳಿ ತಕೊಂತ ಬ್ಯಾಂಡೆ ಗಿಂಡೆ ತಕೊಂತ ಇಲ್ಲೇ ಬಿದ್ದಾಡ್ಬೇಕು. ನೀನು ದುಡಿದು ನಾನು ಒಂದು ಏನರ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು ಬಿಡುವ. ಏನು ಪ್ರೇಮಕ್ಕ ನೀನು ನನ್ನ ಕೈ ಬಿಟ್ರೆ ಹೆಂಗೆ ಹೇಳು? ಅಲ್ಲ ಮೀನಿ, ರೊಕ್ಕ ಇಲ್ಲದೆ ಯಾವರ ಬಿಸ್ನೆಸ್ ಅಕ್ಕವನ? ಈಗ ರೊಕ್ಕ ಇಲ್ಲಿ ತರ್ತೀನಿ, 30-40 ಸಾವಿರ ರೂಪಾಯಿ ಬೇಕಲ್ಲ, ಎಲ್ಲಿಂದ ತರೋದೀಗ? ನೀನು ಹೆಂಗಾರ ಅಡ್ಜಸ್ಟ್ ಮಾಡೆ, ನಾನು ವ್ಯಾಪಾರ ಆಗ್ತಿದ್ದಂಗೆ ನಿಮ್ಗೆ ತಿಂಗಳ ಇಷ್ಟು ಕೊಟ್ಟು ಮುಟ್ಟಿಸ್ತಾನಂತ. ಯವ್ವ ತಾಯಿ, ನೀನು ನನ್ನ ರೊಕ್ಕ ಇಷ್ಟು ಮಾಡಿ ಏನ ಕೊಟ್ಟದೇಶ ಮಾಡಿ ಏನ ನಿನಗೆ ರೊಕ್ಕ ಯಾಕೆ ರೊಕ್ಕ ಕೊಡೋಕೆ? ಯವ್ವ ನಾವು ನಿಮಗೆ ದುಡ್ಕೊಂಡು ತಿನ್ನಾರಲೆ, ನಮ್ಮ ಕಡೆ ಎಲ್ಲಿಂದ ಬರ್ಬೇಕು ಅಟ್ಟು ರೊಕ್ಕ? ಮತ್ತೆ ಏನು ಮಾಡ್ಬಂತೀಯ? ಏನು ಮಾಡ್ತಿ? ಏನು ಮಾಡೋಕ್ಕಾಗಿಲ್ಲ. ಹಿಂಗೆ 6 ಕೇಳಂಗಿಲ್ಲ 3 ಕೇಳಂಗಿಲ್ಲ, ಇಲ್ಲೇ ಒದ್ದಾಡ್ಕೊಂಡು ಸಾಯ್. ನಾನು ಬರ್ತೇನಂಗ. ಪ್ರೇಮಕ್ಕ ನೀ ನನ್ನ ಕೈ ಬಿಟ್ರೆ ಹೆಂಗಕ್ಕ? ಮತ್ತು ನಾ ಏನು ಮಾಡಲಿ ಹೇಳುವ? ಒಂದು ಕೆಲಸ ಮಾಡ, ಎಲ್ಲಾರ ಸಾಲ ಹುಟ್ಟಿಸ. ನನ್ನ ನಂಬ್ಕೊಂಡು ಯಾರು ಸಾಲ ಕೊಡ್ತಿದ್ದಾರೆ ಪ್ರೇಮಕ್ಕ? ಈಗಾಗಲೇ 3-4 ಸಾಲದಾಗ ಇಂದ ಸಾಲ ಮಾಡಿ ರೊಕ್ಕ ತುಂಬೋದಂಗೆ ಮನೆ ಹಾಕುಂತೇನೆ. ಇನ್ನು ಯಾರು ಕೊಡ್ಬೇಕು? ನೋಡುವ ಹೆಂಗೆ ಮಾಡ್ತೀಯೋ, ನಿನಗೆ ಬಿಟ್ಟಿದ್ದು. ಇನ್ನೂ ಒಂದು ದಾರಿ ತೋರಿಸ್ಲಾಕ. ನಾ ಏನು ಮಾಡಲಿವ? ಬಂಗಾರ ಐತೇನೆ? ಬಂಗಾರನ? ಐತಿ. ಮದುವೆ ಹಾಕಿದ್ದು ತಾಳಿ ಚೈನ್ ಒಂದು, ಅದನ್ನು ಬಿಟ್ರೆ ಏನಿಲ್ಲಕ್ಕ. ಕೈಯಾಗ ಬಂಗಾರ ಇಟ್ಕೊಂಡು ಅದೇನೋ ಅಂತಾರಲ್ಲಿ, ಕೈಯಾಗ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಆಲದ್ರಂತ, ಹಂಗಾತಿನ ಕತ್ತಿ. ಅದನ್ನ ಅಡ ಇಟ್ಟು ರೊಕ್ಕ ತೊಗೊಂಡು ಬಿಸ್ನೆಸ್ ಮಾಡಲ್ಲ. ಯವ್ವ ತಾಳಿ ಚೈನ ಅದು ನನ್ನ ಕಡೆ ಇಲ್ಲ. ಆ ಮೊನ್ನೆ ನೆಕ್ಲೆಸ್ ಗದ್ಲ ಅದಾಗಿಂದ ನನ್ನ ಗಂಡ ಎಲ್ಲ ಬಂಗಾರ ಕಸದು ಇಟ್ಕೊಂಬಿಟ್ಟಾನ. ಇವ ನನ್ನ ಕಡೆ ಇಂತ್ರ ಈಗ ಅದನ್ನು ತೊಗೋದು ಹೆಂಗೆ, ಅಡ ಇಡೋದು ಹೆಂಗೆ? ಆಗು ಮಾತಲ್ಲಿ ಬಿಡಿದು. ಹಂಗಾರ ನೀನು ಬಿಸ್ನೆಸ್ ಕನ್ಸು, ಆಗು ಮಾತಲ್ಲಿ ತಗೋ. ನಾ ಬರ್ತೇನೆ ತಗೋಯ್ನು. ಪಲ್ಲವಿ ನೀ ಹೇಳಿದ ಜಾಗ ಇದಾ? ಕಾರಿಳಿ ಮೊದಲು ಕಾರಿಳಿ, ಕೆಲಸ ಮುಗಿಸೋಣ ಮಾಡಿ. ಪಲ್ಲವಿ ಇದೇನ ಈ ಜಾಗ ಹಿಂಗೈತಿ? ನಾವು ಇಲ್ಲಿ ಯಾಕೆ ಬಂದೇವೀಗ? ಹೇಳ್ತೀನಿ ಸ್ವಲ್ಪ ವೇಟ್ ಮಾಡು. ಯಾರೋ ಬರೋರದಾರ, ಬಂದಮೇಲೆ ನಿನಗೆ ಎಲ್ಲ ಅರ್ಥ ಆಕೈತಿ. ಯಾರೋ ಬರೋರದಾರ? ಯಾರು? ಯಾಕೆ ಅಷ್ಟು ಅವಸರ ಮಾಡ್ತಿ ಸಿಂಚನ? ತಡ್ಕೊ ಒಂಚೂರು. ನಮಸ್ಕಾರ ಅಮ್ಮರ. ಓ ಈಗ ಬಂದ್ರ? ಯಾರಿವ್ರೆ? ಅಯ್ಯೋ ಪಲ್ಲವಿ ಏನಾಯ್ತು? ಏನು ಮಾಡಕತ್ತಿ? ಎಲ್ಲಿ ಕರ್ಕೊಂಬಂದಿ? ಯಾರಿವ್ರೆಲ್ಲ? ಸಿಂಚನ ಇದ್ರ ಹೆದ್ರ ಅಂಥದ್ದು ಏನೈತಿ? ಬಾ ಇಲ್ಲೇ. ನಂಗೆ ಯಾಕೋ ಭಯ ಆಗತ್ತೈತಿ. ನಾವಲ್ಲೇ. ಅಯ್ಯೋ ಏನೂ ಆಗೋದಿಲ್ಲ ಬಾ, ಅವರು ನಮ್ಮಂಗೆ ಮನುಷ್ಯರ. ಬಾ ನೀ ಏನು ಹೆದರ್ಬೇಡ. ಅಲ್ಲ ಪಲ್ಲವಿ ನೀ ಏನು ಮಾಡಕ್ಕೆ ಹೊಂಟಿ? ಯಾರಿದು? ನಾವು ಇಲ್ಲಿ ಯಾಕೆ ಬಂದೇವಿ? ಏನು ಮಾಡತ್ತಿ ನೀನು? ಹೇಳ್ತೇನೆ ಸಮಾಧಾನ. ಏನ್ರಿ ಇಂಥ ಹುಡುಗಿನ ಕರ್ಕೊಂಬಂದಿರಲ್ಲ ಇಂಥ ಜಾಗಕ್ಕೆ? ಅಯ್ಯೋ ಇದನ್ನ ನೋಡಿ ಹಂಚ್ಕೊಳತ್ತಾಳ. ಇನ್ನ ಮಾಡು ಕೆಲಸ ನೋಡ್ರಿ, ನಾ ಯಾ ನಮ್ಮನೆ ಹಂಚಬಾರ್ದಕ್ಕೆ. ಅಯ್ಯೋ ಅಜ್ಜಾರ ಅದೆಲ್ಲ ಹೋಗಲಿ. ನಾನು ನಿಮ್ಗೆ ನಿನ್ನ ಫೋನ್ನಾಗ ಹೇಳಿದ್ನಲ್ಲ, ಎಲ್ಲ ಗೊತ್ತಾಯ್ತಾ? ನೀವೇನು ತಲೆ ಕಟ್ಸ್ಕೊಬೇಡ್ರಿ ಅಕ್ಕ. ನೀವೆಲ್ಲ ಫೋನಾಗ ಹೇಳಿದ್ದು ನನಗೆಲ್ಲ ಗೊತ್ತೈತಿ, ಎಲ್ಲ ರೆಡಿ ಅದೇನು. ನಾನು ಹುಡುಗಿ ಅಲ್ಲದ, ಎಲ್ಲಿ ಬರತ್ತಾಳಕ್ಕೆ? ನಾ ಅಲ್ಲ ಹುಡುಗಿ. ಅಯ್ಯೋ ಪಲ್ಲವಿ ನೀ ಅಲ್ಲ, ಸುಮ್ಮಿರ. ಆಕಿ ಬರ್ತಾಳ, ಈಗ ಬರತ್ತಾಳ. ಅದು ಈ ಜಾಗಕ್ಕೆ ಆಕಿನ ಕರೆಸ್ಬೇಕಂತಂದ್ರೆ ಭಾಳ ಕಷ್ಟಪಟ್ಟ ಕರ್ಸಾತೀನಿ ನಾನು. ಯಾಕಂತಂದ್ರೆ ನಾವು ಕರೆದ್ರೆ ಬರಂಗಿಲ್ಲ ಆಕಿ ಸಿದ್ಧಾರ್ಥ ಅಂತ ನನ್ನ ಭಾವ. ಅವನ ಕಡೆ ಅವನದು ವಾಯ್ಸ್ ಒಳಗೆ ಮಾತಾಡುವಂಗೆ ಮಾತಾಡಿ ಆಕಿನ ಕರ್ಸಾತೀನಿ ನಾ ಇಲ್ಲಿ. ಇನ್ನೊಂದು ಅರ್ಧ ತಾಸೊಳಗೆ ಆಕಿ ಇಲ್ಲಿರ್ತಾಳೆ. ನೀವು ಮುಂದಿನ ಕೆಲಸ ಶುರು ಮಾಡ್ಕೊರಿ. ನೀವೇನು ತಲೆ ಕಟ್ಸ್ಕೊಬೇಡ್ರಿ ಅಕ್ಕ. ನೀವು ಹೇಳೋದಂಗೆ ಚಾಚು ತಪ್ಪದಂಗೆ ಮಾಡ್ತೀನಿ. ಆದ್ರೆ ನಮಗೆ ಬರೋ ರೊಕ್ಕ ನಮಗೆ ಬಂದ್ಬಿಡ್ಬೇಕು. ರೊಕ್ಕದ ಬಗ್ಗೆ ಏನೂ ತಲೆ ಕೆಡಿಸ್ಕೊಬೇಡ. ಇದೇನು ಒಂದೇ ಸಲನ ನಿನ್ನ ಜೊತೆ ವ್ಯವಹಾರ ಮಾಡತ್ತಿದ್ದೆ. ನೋಡು, ₹1 ರೊಕ್ಕದ ಬಗ್ಗೆ ಟೆನ್ಷನ್ ತೊಗೊಬೇಡ. ನಾ ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ರೆ ನಾ ಹೇಳಿದ್ಕಿಂತ ಇನ್ನೂ ಜಾಸ್ತಿನ ಕೊಡ್ತೇನೆ ನಿನಗೆ. ಅರ್ಥ ಅದು? ಹಂಗಿದ್ರೆ ರಾತ್ರಿ ಮೇಡಮರ
ನಾನು ಒಳಗೆ ಹೋಗ್ತೀನಿ ರೀ, ಎಲ್ಲ ರೆಡಿ ಮಾಡ್ಕೋಬೇಕು. ನೀವು ನನಗೆ ಆಕಿ ಹುಡುಗಿ ಬಂದ್ಲಂದ್ರೆ ಒಳಗೆ ಕಳಿಸ್ಕೊಡೋ ವ್ಯವಸ್ಥೆ ನಿಮ್ಮದು, ಮುಂದಿಂದೆಲ್ಲ ನಂದು. ಹ್ಞೂ ಸರಿ. ನಾವೆಲ್ಲಿದ್ರೆ ಪ್ರಾಬ್ಲಮ್ ಆಕೈತಿ, ನಾವು ಸ್ವಲ್ಪ ಆ ಕಡೆ ಇರ್ತೀವಿ. ಹಾಂ ಆತ್ರಿ ಮಾಡಿ ಆತ್ರಿ. ಪಲ್ಲವಿ, ಏನು ಮಾಡತ್ತೀಯ ನೀ ಅಂಥದ್ದು? ಪೂಜಾನ ಒಂದು ಗತಿ ಕಾಣಿಸೋ ಪ್ಲ್ಯಾನ್. ಹಂಗಂತೇಳಿ ಕಿಡ್ನ್ಯಾಪ್ ಆಗಲಿ ಮತ್ತೊಂದಾಗಲಿ ಏನು ಕೆಟ್ಟದ್ದು ಯೋಚನೆ ಮಾಡಬೇಡ. ಇದೆಲ್ಲಕ್ಕೂ ಮೀರಿದ್ದನ. ನೀನೇ ನೋಡ್ತೀಯಲ್ಲ, ಗೊತ್ತಾಕೈತಿ. ಎಲ್ಲ ನಾ ಹೇಳಿದ್ರೆ ಅರ್ಥ ಆಗಿಲ್ಲ. ನೋಡು, ಈ ಪೂಜಾ ಬರ್ತಾಳೆ, ಮುಂದೇನಾಕೈತಿ ಅಂಥೇಳಿ ನೀನೇ ನೋಡು. ಯಪ್ಪ, ನನಗಿಲ್ಲಿ ಇಡಕ್ಕೆ ಅಂಜಿ ಬರತೈತಿ. ನಡಿ ಮೊದಲು ನಡಿ, ಕಾರ್ ತೆಗಿ ಹೋಗೋಣ. ಏನಾಗಲ್ಲ, ನಡಿ ಹೋಗೋಣ. ಯಪ್ಪ ದೇವ್ರೆ.